ಫಸ್ಟ್ ಟ್ರೈಮಿಸ್ಟರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಕಾನ್ಸ್ಟಿಪೇಷನ್ ಒಂದು ಕಾಮನ್ ಸಿಂಪ್ಟಮ್ ಆಗೋಗುತ್ತೆ. ಸೊ ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಇರುವಾಗ, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳಿದ್ರೆ ಮೊದಲನೇ 3 ತಿಂಗಳು ಪ್ರೆಗ್ನೆಂಟ್ ಲೇಡೀಸ್ಗೆ ಕಾನ್ಸ್ಟಿಪೇಷನ್ ಕಾಮನ್ ಆಗಿರುತ್ತೆ. ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ, ಸ್ಟ್ರೈನ್ ಮಾಡಿ ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ತುಂಬಾ ಕಷ್ಟಪಡ್ತಾ ಇರ್ತೀರ. ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ನೀವು ಫೋಲಿಕ್ ಆ್ಯಸಿಡ್ ತೊಗೋತಾ ಇರ್ತೀರಲ್ಲ, ಸೊ ಅದನ್ನು ಒಂದು ಕಾರಣ ಅಂತ ಹೇಳ್ಬೋದು ಕಾನ್ಸ್ಟಿಪೇಷನ್ಗೆ. ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಚೆನ್ನಾಗಿ ನೀರು ಕುಡಿಬೇಕು. ಆದಷ್ಟು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಗ್ಲಾಸ್ ಫುಲ್ ಬಿಸಿ ನೀರು ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು ಕುಡಿಬೋದು. ಅದರ ಜೊತೆಗೆ ಇದೊಂದು ಹೋಮ್ ರೆಮಿಡಿ ನೀವು ಮಾಡ್ಕೊಳ್ಳಿ. ಇದು ತುಂಬಾ ನಿಮಗೆ ಕಾನ್ಸ್ಟಿಪೇಷನಿಂದ ನಿವಾರಣೆ ಮಾಡುತ್ತೆ. ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲರಿಗೂ ನಿಮಗೆ ಎಳೆ ಮೂಲಂಗಿ ಸಿಗುತ್ತೆ, ರ್ಯಾಡಿಶ್ ಅಂತ ಹೇಳ್ತೀವಲ್ಲ, ಈ ಮೂಲಂಗಿ ವಿತ್ ಮೂಲಂಗಿ ಸೊಪ್ಪು ಇತ್ತು ಅಂದರೆ ಇನ್ನೂ ಒಳ್ಳೆಯದು. ಈ ಮೂಲಂಗಿನ ಚೆನ್ನಾಗಿ ತುರ್ಕೋಬೇಕು, ನೀವು ಗ್ರೇಟ್ ಮಾಡ್ಕೋಬೇಕು. ಮೂಲಂಗಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ನೀವು ಸ್ವಲ್ಪ ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಎಲ್ಲ ಹಾಕ್ಕೊಂಡು ಟೇಸ್ಟ್ ಬರೋ ಥರ ಮಾಡಿಕೊಂಡು, ಇದನ್ನು ನೀವು ಚಪಾತಿಗೆ, ರೊಟ್ಟಿಗೆ, ಸೈಡ್ಸ್ ಥರ, ಕೋಸಂಬರಿ ಥರ ಇದನ್ನು 3 ಹೊತ್ತು ಮೀಲ್ಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರ್ಗೂ ಇದನ್ನು ಆ್ಯಡ್ ಮಾಡಿಕೊಂಡು ಇದು ನೀವು ಸೇವಿಸ್ತಾ ಬಂದಿದ್ದೆ ಆದರೆ ನಿಮಗೆ ಕಾನ್ಸ್ಟಿಪೇಷನಿಂದ ನಿವಾರಣೆ ಆಗುತ್ತೆ.